ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಗುಜರಾತ್ನ ವಲ್ಸಾದ್ ಜಿಲ್ಲೆಯಲ್ಲಿ ಮಗನ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ತಾಯಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಘಟನೆಯ ದೃಶ್ಯವನ್ನು ಹತ್ತಿರದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿರುವಂಥದ್ದು. 5 ವರ್ಷದ ಮಗನ ಹುಟ್ಟುಹಬ್ಬದ ಪಾರ್ಟಿಯನ್ನು ಎಲ್ಲರೂ ಕೂಡ ಆನಂದದಿಂದ ನಡೆಸ್ತಾ ಇದ್ರು. ಅತಿಥಿಗಳು ಬಂದು ಹೋಗ್ತಾ ಇರೋದ್ರಿಂದ ಕುಟುಂಬದ ಆಚರಣೆಗೆ ಸಾಕಷ್ಟು ಭರದಿಂದ ಎಲ್ಲವೂ ಕೂಡ ಸಿದ್ಧತೆಗಳು ಮಾಡಿಕೊಂಡು ಮಾಡ್ತಾ ಇದ್ರು. ಇನ್ನು ಹುಡುಗ ಗೌರೀಶ್ ತನ್ನ ತಾಯಿ ಯಾಮಿನಿ ಬೆನ್ ಮತ್ತು ತಂದೆಯೊಂದಿಗೆ ವೇದಿಕೆಯಲ್ಲಿದ್ದರು. ಇದ್ದಕ್ಕಿದ್ದ ಹಾಗೆ ಯಾಮಿನಿ ಬೆನ್ ಕುಸಿದು ಬಿದ್ದರು. ಕೂಡಲೇ ಸಂಬಂಧಿಕರು ಅವರನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದರು. ಆದರೆ ಪರೀಕ್ಷೆಯ ನಂತರ ಯಾಮಿನಿ ಬೆನ್ ಮೃತಪಟ್ಟಿದ್ದಾಳೆ ಅಂತ ಹೇಳಿ ವೈದ್ಯರು ಘೋಷಣೆ ಮಾಡಿದ್ದಾರೆ. ಈ ಘಟನೆಯು ಕುಟುಂಬದ ಸಂತೋಷದ ವಾತಾವರಣ ಶೋಕದಲ್ಲಿ ಮುಳುಗಿಸಿರುವಂಥದ್ದು. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಕುಟುಂಬದ ಸದಸ್ಯರು ಮತ್ತು ಸಂಬಂಧಿಕರು ಡಿಜೆ ಸಂಗೀತಕ್ಕೆ ನೃತ್ಯ ಮಾಡಿರುವುದನ್ನು ಕಾಣಬಹುದು. ಹುಟ್ಟುಹಬ್ಬದ ದಿನ ಹುಡುಗನ ತಾಯಿ ಯಾಮಿನಿ ಬೆನ್ ಮತ್ತು ಅವನ ತಂದೆ ವೇದಿಕೆಯಲ್ಲಿ ಆನಂದದಿಂದ ಇದ್ದರು. ಆದರೆ ಇದ್ದಕ್ಕಿದ್ದ ಹಾಗೆ ಯಾಮಿನಿ ಬೆನ್ ತನ್ನ ಗಂಡನ ಭುಜದ ಮೇಲೆ ತಲೆಯಿಟ್ಟು ವೇದಿಕೆಯ ಮೇಲೆ ಕುಸಿದು ಬಿದ್ದಿದ್ದಾಳೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.